ಹಲೋ ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ನನ್ನ ಮುದ್ದು ಮಕ್ಕಳೇ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ಸಂಜೆ ಬೇಸಿಗೆ ರಜಾ ಇದೆ, ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಬಂದ್ರೆ ಬೆಳಗ್ಗೆಯಿಂದ. ಬನ್ನಿ ಒಂದು ಕತೆ ಕೇಳೋಣಲ್ವಾ? ಚೆನ್ನಾಗಿರುತ್ತೆ ಕೂತ್ಕೊಂಡು ಸಂಜೆ ಹೊತ್ತು ಕತೆ ಕೇಳೋಕ್ಕೆ. ಶಾಂತಿಗಾಗಿ ಹಗಲಿರುಳು ದುಡಿದು ಶಾಂತಿಯಿಂದ ಬದುಕು ಸಾಗಿಸುವವರೇ ಭಾಗ್ಯವಂತರು. ಏನಪ್ಪ ಈ ಸೂಕ್ತಿಯನ್ನು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರಾ? ಹೌದು, ಇವತ್ತು ಬೀರ್ಬಲನ ಮತ್ತು ಅಕ್ಬರ್ ಅವರ ಮಧ್ಯೆ ನಡೆದಂಥ ಒಂದು ಸಂಭಾಷಣೆ ಅಥವಾ ಘಟನೆ ಅಂತಲೇ ತಿಳ್ಕೊಳ್ಳಿ. ಆ ಘಟನೆನ ನಿಮ್ಮ ಹತ್ರ ನಾನು ಹಂಚ್ಕೊಳ್ಕ್ಕೆ ಬಂದಿದ್ದೀನಿ. ಓಕೆನಾ? ಬೀರ್ಬಲರಿಗೆ ಯಾವಾಗ್ಲೂ ಒಂದು ಉತ್ತರಕ್ಕೆ ಯಾವ್ದಾರು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರೆ ಆ ಪ್ರಶ್ನೆಗೆ ಅದಷ್ಟು ಸಮಂಜಸವಾಗಿರೋ ಹಂಗೆ ಉತ್ತರ ಕೊಡ್ತಿದ್ರು. ಅದಕ್ಕೆ ಬೀರ್ಬಲ್ ಅಂದರೆ ಇವ್ರಿಗೆ ಅಕ್ಬರ್ ಅವ್ರಿಗೆ ತುಂಬ ಇಷ್ಟ. ಸೊ ಹಾಗೆ ಅವನು ಆ ಸಭಿಕರೆಲ್ಲರಿಗೂ ಕೂಡ ಅವನಂದರೆ ಅಷ್ಟೇ ಒಂದು ಗೌರವ ಇರ್ತಿತ್ತು. ಯಾಕಂದರೆ ಅವನ ಉತ್ತರ ಅಷ್ಟು ಸಮಂಜಸವಾಗಿರ್ತಿತ್ತು ಅಂತ. ಹೀಗೆ ಒಮ್ಮೆ ಸಭೆ ನಡೆದಿತ್ತು. ಬಾದ್ಶಾಹ ಮತ್ತು ಅಕ್ಬರ್ ಇದ್ದರು. ತಮಾಷೆಯಾಗಿಯೇ ಒಂದು ಪ್ರಶ್ನೆನ ಸಭಿಕರಲ್ಲಿ ಅಕ್ಬರ್ ಇಟ್ಟರು. ಏನಂತಂದರೆ, ಯಾವ ಕಾಲ ಯಾವಾಗಲೂ ಸಾಮಾನ್ಯ ಜನರಿಗೆ ಒಂದು ಹಿತಕರವಾಗಿರುತ್ತೆ ಅಂತ. ಸೊ ಹೀಗಂದಾಗ ಸಭಿಕರೆಲ್ಲ ಅವರವರಲ್ಲೇ ಕುಸು ಪಿಸು ಅಂತೆಲ್ಲ ಮಾತು ಸ್ಟಾರ್ಟ್ ಆಯಿತು. ಮಾತು ಸ್ಟಾರ್ಟ್ ಆದಮೇಲೆ ಒಬ್ಬೊಬ್ಬರೇ ಬಾಯಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದರು. ಬಾದ್ಶಾ, ವಸಂತ ಕಾಲ ತುಂಬ ಹಿತಕರವಾಗಿರುತ್ತೆ. ಯಾಕಂದರೆ ಆ ಟೈಮಲ್ಲಿ ಪಶು ಪಕ್ಷಿಗಳಲ್ಲೆಲ್ಲ ಖುಷಿಯಾಗಿರ್ತವೆ. ಅದು ಎಲ್ಲ ಗ್ರೀನರಿ ಅರಳುವ ಸಮಯ ಅಲ್ವಾ? ಸೊ ಹಾಗಾಗಿ ಅವರಿಗೆಲ್ಲ ಮಾನವರಿಗೆಲ್ಲ ಆ ಟೈಮ್ ತುಂಬ ಚೆನ್ನಾಗಿರುತ್ತೆ ಅಂತ ಒಬ್ಬರು ಹೇಳಿದ್ರು. ಹಾಗೆ ಇನ್ನೊಬ್ರು ಹೇಳಿದ್ರು, ಚಳಿಗಾಲ ತುಂಬ ಚೆನ್ನಾಗಿರುತ್ತೆ, ಚುಮು ಚಳಿ ಅಂತ ಅಂದ್ಬಿಟ್ಟು ಅದು ಚೆನ್ನಾಗಿರುತ್ತೆ ಅಂತ ಒಬ್ರು ಹೇಳಿದ್ರು. ಇನ್ನೊಬ್ರು ಹೇಳಿದ್ರು, ನನ್ನ ದೃಷ್ಟಿಯಲ್ಲಿ ಪ್ರಾರಂಭದ ಬೇಸಿಗೆಯೇ ತುಂಬ ಹಿತಕರ ಅನಿಸಿರುತ್ತೆ ಅಂತ ಒಬ್ರು ಹೇಳಿದ್ರು. ಮತ್ತೊಬ್ರು ಹೇಳಿದ್ರು, ಮಳೆಗಾಲದಷ್ಟು ಮನಸ್ಸಿಗೆ ಹಿತವೆನಿಸುವ ಕಾಲ ಇನ್ನೊಂದಿಲ್ಲ ಅಂತ. ಎಲ್ಲರೂ ಯೋಚನೆ ಮಾಡಿ ಒಂದೊಂದು ಉತ್ತರ ಕೊಡ್ತಾಯಿದ್ರು, ತಮ್ಮ ಅಭಿಪ್ರಾಯನ ಮುಂದಿಡ್ತಾಯಿದ್ರು. ಆದರೆ ಬಾದ್ಶಾಹನ ಮುಖದಲ್ಲಿ ಆ ಮುಖ ಗಂಟಿಟ್ಕೊಂಡಿತ್ತು. ಅಂದರೆ ಯಾವ ಉತ್ತರನೂ ಅವರಿಗೆ ಸೂಕ್ತ ಅನ್ನಿಸ್ತಿಲ್ಲ. ಸೊ ಅವ್ರು ಇನ್ನೇನೋ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ಸಮರ್ಪಕವಾದ ಉತ್ತರನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಹಾಗೆಯೇ ಓರೆಗಣ್ಣಲ್ಲಿ ಬೀರ್ಬಲರ ಕಡೆಗೆ ತಿರುಗಿದ್ರು. ನನ್ನ ಆತ್ಮೀಯ ಬೀರ್ಬಲ್ರವ್ರಿಗೆ ಏನನ್ಸುತ್ತೆ? ಬೀರ್ಬಲ್, ಈ ಬಗ್ಗೆ ನಿನ್ನ ಅಭಿಪ್ರಾಯ ಹೇಳ್ತೀಯಾ ಅಂತ ಕೇಳಿದ್ರು. ಆಗ್ತಾನೆ ಅವ್ರೇನೋ ಯೋಚನೆ ಮಾಡ್ತಾ ಕೂತ್ಕೊಂಡು ನೆಲ ನೋಡ್ತಾ ಇದ್ದ ಬೀರ್ಬಲ್ರವರು ವಿಧೇಯತೆಯಿಂದ, ಮಹಾಪ್ರಭುಗಳೇ, ನಮ್ಮನ್ನೇ ನಂಬಿರುವ ಪ್ರಜೆಗಳ ಹೊಟ್ಟೆ ತುಂಬ ಆಹಾರ ದೊರೆತ ನಂತರ ಯಾವ ಕಾಲವಾದರೂ ಹಿತಕರವೇ. ಕರೆಕ್ಟ್ ಅಲ್ವೇನ್ರಿ? ಎಲ್ಲರೂ ಮಾಡೋದು ಏನಕ್ಕೆ? ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಸೊ ಆ ಉತ್ತರ ಎಷ್ಟು ಸೂಕ್ತವಾಗಿತ್ತು ಕೇಳಿಸ್ಕೊಳ್ಳಿ ಅಲ್ವಾ? ಅಕ್ಬರ್ ಮರುಪ್ರಶ್ನೆ ಮಾಡಲೇ ಇಲ್ಲ. ಆದರೂ ಇಡೀ ಸಭೆ ತಬ್ಬಿಬ್ಬಾದವರಂತೆ ಇನ್ನೂ ಏನೋ ಹೇಳ್ತಾನೆ ಬೀರ್ಬಲ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಆಗ ಬೀರ್ಬಲ್ ತನ್ನ ಮಾತನ್ನು ಮುಂದುವರಿಸ್ತಾ, ಅಂದರೆ ರಾಜ್ಯದಲ್ಲಿ ಕ್ಷಾಮವಿಲ್ಲದಲೇ ಇರುವ ಸುಕ್ಷೇಮವಾದ ಕಾಲವೇ ಸದಾ ಸರ್ವರಿಗೂ ಹಿತಕಾಲ. ಕರೆಕ್ಟ್ ಅಲ್ವಾ? ನಾವು ಯಾವಾಗಲೂ ಅನ್ಕೊತೀವಿ ಆರೋಗ್ಯ ಇರಬೇಕು, ಎಲ್ಲ ದೊಡ್ಡವರೆಲ್ಲ ಹೇಳ್ತಾರೆ ಎಲ್ಲದಕ್ಕಿಂತ ಒಂದು ಆರೋಗ್ಯ ಇರಬೇಕು, ಆನೆ ಅಂತ ಹೇಳ್ತಾರೆ. ಆನೆ ಅಂತಂದರೆ ಆರೋಗ್ಯ ಮತ್ತು ನೆಮ್ಮದಿ ಎರಡೂ ಇದ್ದ ಜಾಗದಲ್ಲಿ ನಮಗೆ ಇನ್ನೇನು ಬೇಕೇ ಅನಿಸಲ್ಲ. ಹಣ ಎಲ್ಲ ಅವಶ್ಯಕತೆ ಇರುತ್ತೆ, ಆದರೆ ನಮಗೆ ಹೆಚ್ಚಿನದಾಗಿ ಬೇಕಾಗಿರೋದು ಆರೋಗ್ಯ ಮತ್ತು ನೆಮ್ಮದಿ. ಅದಿದ್ದಾಗ ಮತ್ತು ಹೊಟ್ಟೆ ತುಂಬ ಊಟ ಸಿಕ್ಕಿದಾಗ ನಮಗೆ ಅದಕ್ಕಿಂತ ಹಿತವಾದ ಕಾಲ ಬೇರೊಂದಿರಲ್ಲ. ಸೊ ಹಾಗೆ ಹೇಳ್ತಾ ಎಲ್ಲರೂ ಅವನೊಂದು ಕಡೆ ಚಪ್ಪಾಳೆಯ ಸುರಿಸ್ತಾ ಇದ್ದಾರೆ. ಅಯ್ಯೋ, ಎಷ್ಟು ಕರೆಕ್ಟಾಗಿರೋ ಉತ್ತರನ ಕೊಟ್ಟೆ ಬೀರ್ಬಲ್ ಅಂತ, ಬೇಷ್ ಅಂತ ಎಲ್ಲರೂ ಅಪಾದರಸದಂಥ ಉತ್ತರಕ್ಕೆ, ಆ ಬುದ್ಧಿ ಸಾಮರ್ಥ್ಯಕ್ಕೆ ಒಪ್ಪಿ ತುಂಬ ಮನಸ್ಸಿನಿಂದ ಚಪ್ಪಾಳೆ ತಡ್ತಾ ಇದ್ದಾರೆ. ಹಾಗೆ ಸಿಂಹಾಸನದಿಂದ ಇಳಿದು ಬಂದ ಅಕ್ಬರ್ ಬೀರ್ಬಲ್ನಿಗೆ ತನ್ನ ಕೈಯಲ್ಲಿದ್ದ ಒಂದು ವಜ್ರದ ಉಂಗುರವನ್ನು ಅವನ ಬೆರಳಿನಲ್ಲಿಟ್ಟು ಅವನನ್ನು ಹಪ್ಕೊಳ್ತಾನೆ. ಅವನ ಸಮಯ ಪ್ರಜ್ಞೆ, ಅವನಿಗೆ ಆ ಪ್ರಶ್ನೆಗೆ ಕರೆಕ್ಟಾಗಿ ಸಮಂಜಸವಾಗಿ ಅವ್ನು ಕೊಡ್ತಾರೋ ಉತ್ತರ, ಅವನ ಯೋಚನಾ ಲಹರಿ ಕೂಡ ಅವನಿಗೆ ತುಂಬ ಇಷ್ಟ ಆಗಿರುತ್ತೆ. ಹೌದಲ್ವಾ ಮಕ್ಕಳೇ? ನಾವು ಯಾವಾಗಲೂ ಯೋಚನೆ ಮಾಡ್ತೀವಿ, ನಮಗೆ ಆ ಥರ ಇದ್ದರೆ ನನಗೆ ಇದಿಷ್ಟ ಇದಿದ್ರೆ ನನಗೆ ಇನ್ನೇನು ಕೇಳಲ್ಲ ಅಂತ ಹೇಳ್ಬಿಡ್ತೀವಿ. ಬಟ್ ಎಲ್ಲೋ ಒಂದು ಕಡೆ ನಮಗೆ ಬೇಸಿಕ್ ಅಂದರೆ ಮೂಲ ಸೌಕರ್ಯಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಸಿಕ್ಕ ಟೈಮಲ್ಲಿ ನಮಗೆ ಪ್ರಪಂಚದ ಎಲ್ಲ ಸುಖಗಳು ಸಿಕ್ಕಷ್ಟು ನಾವು ಖುಷಿಯಾಗಿರ್ತೀವಿ. ಈ ಮಾತು ಎಷ್ಟು ಸರಿಯಾಯ್ತಲ್ವಾ? ಹಾಗಾದರೆ ನೀವು ಬೀರ್ಬಲ್ನ ಉತ್ತರನ ಒಪ್ತೀರಲ್ವಾ? ಇವತ್ತಿನ ಈ ಕತೆ ನಿಮ್ಗಿಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇಂಥ ರೋಚಕ ಮತ್ತು ಕುತೂಹಲ ಭರಿತ ಕತೆಗಳನ್ನು ಹೇಳಲಿಕ್ಕೆ ನನಗೂ ಇನ್ಸ್ಪೈರ್ ಆಗುತ್ತೆ. ನಿಮ್ಮಂಥ ಮಕ್ಕಳನ್ನ ನಾನು ಕತೆ ಹೇಳೋದಕ್ಕೆ ನನಗೂ ತುಂಬ ಇಷ್ಟ. ಆಯಿತಾ? ಥ್ಯಾಂಕ್ ಯು ಸೋ ಮಚ್.